ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಬಾಲಣ್ಣ ಅವರು MLA ಆದ್ಮೇಲೆ ನಮ್ಮ DK ಶಿವಕುಮಾರ್ ಸಾಹೇಬರು DCM ಆದ್ಮೇಲೆ ನಾವೆಲ್ಲ ಹೋಗಿ ಕೇಳಿದ್ವಿ, ನಮ್ಗೆ ಈ ತರ ತೊಂದರೆ ಆಗ್ತಾ ಇದೆ. ಈ ಮನವಿ ಮಾಡ್ಕೊಂಡ ಸಂದರ್ಭದಲ್ಲಿ ನಮ್ ಜೊತೆ ಇದೇ ಏನವನು ಪ್ರಕಾಶ ಅನ್ನೋನ್ ಇದ್ದಾನಲ್ಲ, ಅವನು ಕೂಡ ಬಂದಿದ್ದ. ಕೆಲವು ಸಂದರ್ಭದಲ್ಲಿ ಬಾಲಣ್ಣ ಅವ್ರ ಹತ್ರನೂ ಬಂದಿದ್ದ, ಸ್ವಾಮಿ ಅಕ್ವೇರೇಷನ್ ಮಾಡಿ ಒಳ್ಳೆ ಬೆಲೆ ಕೊಡಿ ರೈತರಿಗೆ ಅಂತ ನಮ್ ಜೊತೆಲೂ ಬಂದಿದ್ದ ಸುಮಾರು ಸತಿ. ಅವಾಗ ಆಯ್ತಪ್ಪ ನೀವ್ ಹೇಳದ್ಮೇಲೆ ನಾವು ಅಕ್ವೇರೇಷನ್ ಮಾಡಕ್ಕೆ ರೆಡಿ ಮಾಡ್ತೀವಿ ಅಂತ ಹೇಳಿ ಬಾಲಣ್ಣ ಅವರು, ನಮ್ಮ DK ಸಾಹೇಬರು, DK ಸುರೇಶ್ ಸಾಹೇಬ್ರೆಲ್ಲ ಒಪ್ಕೊಂಡು ನಮ್ಮ ಸುಮಾರು ಸತಿ ಮೀಟಿಂಗ್ ಹೋಗಿದ್ವಿ. ನೀವು ಮಾಡೋದಿದ್ರೆ ಒಳ್ಳೆ ಬೆಲೆ ಕೊಡ್ಬೇಕು ನಮ್ಗೆ, ನಾವು ತುಂಬಾ ಕಷ್ಟ ಇದೆ ರೈತರುಗಳು ಜೀವನ ಮಾಡೋದು ಅಂತ ಹೇಳಿ. ಅದಾದ್ಮೇಲೆ ಗ್ರೇಟರ್ ಬೆಂಗಳೂರಿಗೆ ಡೈರೆಕ್ಟರ್ಗಳನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ಇದೇ ಪ್ರಕಾಶ ನನಗೆ ಅಧ್ಯಕ್ಷರು ಕೊಡಿ ಅಂತ ಕೇಳಿದ, ಆದ್ರೆ ಡೈರೆಕ್ಟರ್ ಕೊಡಿ ಅಂತಾನು ಕೇಳ್ದ. ಅವನಿಗೆ ಡೈರೆಕ್ಟರ್ ಕೊಟ್ಬಿಟ್ಟಿದ್ರೆ ಅವನ್ ಇವತ್ತು ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡ್ತಾ ಇರ್ಲಿಲ್ಲ. ಅವನೇ ಫಸ್ಟ್ ಬಂದಿದ್ದನು ಅಕ್ವೇರೇಷನ್ ಮಾಡ್ಬೇಕಿದ್ನ ಅಂತ ಹೇಳಿ ಬಾಲಣ್ಣ ಅವ್ರ ಹತ್ರ. ಯಾವಾಗ ಅವನಿಗೆ ಡೈರೆಕ್ಟರ್ ಪೋಸ್ಟ್ ಕೊಟ್ಟಿಲ್ಲ, ಇಲ್ಲಿ ನಮ್ಮನ್ನ ಏಕವಚನದಲ್ಲಿ ಬೈಯೋದು, ಅಮ್ಮ ಅವ್ವ ಅಂತ ಹೇಳೋದು. ಇದನ್ನ ಕೆಲವು ಹೋಗಿ ದುಡ್ಗೋಗಿದ್ದಾರೆ. ಅದು ಮುಂದಿನ ದಿನದಲ್ಲಿ ನಾವು ದಾಖಲಾತಿ ಪ್ರಕಾರ ತೋರಿಸ್ತೀವಿ ಅವನಿಗೆ ಎಲ್ಲಿ ಹೋಗಿ ದುಡ್ಗೋಗಿದ್ದಾರೆ, ಯಾರ ಹತ್ರಕ್ಕೆ ಹೋಗಿದ್ದಾರೆ. ಇವ್ರಿಗೆ ಇಲ್ಲಿ ಡೀಲಿಂಗ್ ಮಾಡ್ಕೊಂಡ್ರೆ ಅಲ್ಲಿ ಕೂತಿರೋದು ಅಷ್ಟೇ. ಇವ್ರು ಡೀಲಿಂಗ್ ಮಾಡ್ಕೊಂಡು ಹೋಗೋ ಲೆಕ್ಕಾಚಾರಕ್ಕಿದ್ದಾರೆ. ಇವರು ರಿಯಲ್ ಎಸ್ಟೇಟ್ ಮಾಡ್ತಾರ ಸುಮಾರು. ಅಲ್ಲಿ ಕೂತಿರೋರು 1 ಎಕರೆನ 50 ರಿಂದ 60 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ 4-5 ಎಕರೆ ಅಕ್ವೇರೇಷನ್ ಅಂತ ಆದ್ಮೇಲೆ ಇವರು ಮಾರಾಟ ಮಾಡಿಸಿದ್ದಾರೆ. ಕೆಲವು ಬೋಗಸ್ ಮಾಡಿ ಮಾರಾಟ ಮಾಡಿಸಿದ್ದಾರೆ, ಕೆಲವು ಗೋಮಳಗಳನ್ನ ಬೋಗಸ್ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಎಲ್ಲಾ ಊರಿಗೂ ಹೋಗೋದು 1 ಕೋಟಿ ಕೊಟ್ಟ ಅಷ್ಟೇ ರೀ ನಿಮ್ಗೆ ಅಂತ ಸುಳ್ಳು ಹೇಳೋದು. ಮತ್ತೆ ನಿಮ್ಗೆ 50-50 ಕೊಡಲ್ಲ, 40% ಕೊಡ್ತಾರೆ ಅಂತ ಹೇಳೋದು. ಇಲ್ಲೆಲ್ಲ ಜನಗಳಿಗೆ ಇಲ್ಲೇ ಇರೋದನ್ನ ಹೇಳಿ ಮೈಕ್ ಸಿಗ್ತದೆ ಅಂತ ಹೇಳಿ ಭಾಷಣ ಮಾಡ್ಕೊಂಡು ಇಲ್ಲಿ ಕೆಲವರನ್ನ ವೈಯಕ್ತಿಕವಾಗಿ ಬೈಕೊಂಡು ರಸ್ತೆ ತಡೆ ಮಾಡ್ಕೊಂಡು ಮಾಡಿರಿ. ಇಲ್ಲಿವರೆಗೂ ಅವ್ರ ಮೇಲೆ ಯಾವುದೇ ಕೇಸ್ ಆಗಿಲ್ಲ. ಇನ್ನ ಅವ್ರಿಗೆ ಏನೇನ್ ಮಾಡಿದ್ದಾರೆ ಕಾನೂನು ಕ್ರಮ ಕೈಗೊಂಡು ಕೇಸ್ ಹಾಕಿ ಅವ್ರನ್ನ ಒಳಗಡೆ ಕಳಿಸ್ಬೇಕು. ನಮ್ಗೆ ಅಕ್ವೇರೇಷನ್ ಆಗಿ ಡೆವಲಪ್ ಆದ್ರೆ ಏರ್ಪೋರ್ಟ್ ಬರ್ತಾ ಇದೆ, ಇಲ್ಲಿ ಮೇಕೆದಾಟ್ ಬರ್ತಾ ಇದೆ, ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ, ಮೆಡಿಕಲ್ ಕಾಲೇಜ್ ಬರ್ತಾ ಇದೆ. ಈ ಅಕ್ವೇರೇಷನ್ ಆಗ್ತಾ ಇರೋದ್ರಿಂದ ಒಂದು ತೆಂಗಿನ ಗಿಡಕ್ಕೆ 25 ರಿಂದ 40 ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ. ಒಂದು ಅಡಿಕೆ ಗಿಡಕ್ಕೆ 9 ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ. ಮಾವಿನ ಗಿಡಕ್ಕೆ 40 ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಹುಣಸೆ ಗಿಡಕ್ಕೆ 40 ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನೀರಾವರಿ ಕೆಳಗಡೆ ಉಂತ್ಕೋಗಿರೋ ಪೈಪ್ ಕೂಡ ದುಡ್ಡು ಕೊಡ್ತಾ ಇದ್ದಾರೆ. ಮೋಟ್ರು ಪಂಪ್ ದುಡ್ಡು ಕೊಡ್ತಾ ಇದ್ದಾರೆ. ಹಳೆ ವ್ಯಾಪಾರ ಮನೆ ಸೆಡ್ ಕಟ್ಟಿದ್ರೆ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಿ ದುಡ್ಡು ಕೊಡ್ತಾ ಇದ್ದಾರೆ. ಬಡ ಜನಗಳಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಫ್ಯಾಕ್ಟ್ರಿಗಳು ಬರ್ತವೆ, ಸಣ್ಣ ಪಣ್ಣ ಫ್ಯಾಕ್ಟ್ರಿಗೆ 20 ಸಾವಿರ ರೂಪಾಯಿ ಸಂಬಳ ಕೊಡ್ತಕ್ಕಂತ ಕೆಲಸ ಸಿಗುತ್ತೆ. ಮತ್ತೆ ಎಜುಕೇಶನ್ ಮಾಡಿರೋರಿಗೆ ಅವ್ರಿಗೆ ಎಜುಕೇಶನ್ ತಕ್ಕಂತೆ ಕೆಲಸ ಕೊಡ್ತೀವಿ. IT-BT ಕಂಪ್ನಿಗಳು ಬರ್ತಾ ಇದೆ. ಯಾರು ಇಲ್ಲಿ ಕೂಲಿ ಕಾರ್ಮಿಕರು ಅವ್ರಿಗೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಕೊಡಿಸ್ತೀವಿ ಅಂತೇಳಿ. ಆಮೇಲೆ ಈ ಡೆವಲಪ್ ಆಗೋವರೆಗೂ 3 ವರ್ಷದವರೆಗೂ ಎಕರೆಗೆ 50 ಸಾವಿರ ರೂಪಾಯಿ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರಿ. 3 ವರ್ಷದವರೆಗೂ ಎಕರೆಗೆ 50 ಸಾವಿರ ರೂಪಾಯಿ. ಇಲ್ಲಿ ನಾವು ವ್ಯವಸಾಯ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ 900 ಅಡಿ ಕೊರ್ಸಿದ್ರು ನೀರ್ ಬರ್ತಾ ಇಲ್ಲ ನಮ್ಗೆ. ಇಲ್ಲಿ ರೈತರುಗಳಿಗೂ ಕೆಲ್ಸಕ್ಕೆ ಸಿಗ್ತಾ ಇಲ್ಲ. ಅಕ್ವೇರೇಷನ್ ಮಾಡಿ ನಮ್ಗೆ ಬೇಗ ಪರಿಹಾರ ಕೊಡಿ, ನಮ್ಗೆ ಡೆವಲಪ್ ಮಾಡ್ಕೊಡಿ ಬೇಗ ಅಂತೇಳಿ ನಾವು ಕೇಳ್ಕೊತಾ ಇದೀವಿ. ಪ್ರತಿಯೊಂದು ಕೂಡ ಈ ಒಂದು ಬೆಂಗಳೂರು ಗ್ರೇಟರ್ ಬೆಂಗಳೂರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಇದು ತುಂಬಾ ನಮ್ಗೆ ಒಳ್ಳೆ ಪ್ರಾಜೆಕ್ಟ್ ಇದೆ, ಒಳ್ಳೆ ಅನುಕೂಲ ಆಗ್ತಾ ಇದೆ ನಮ್ಗೆಲ್ಲ. ಹಂಗಾಗಿ ಇದಕ್ಕೆ ನಾವು ಕೊಡಕ್ಕೆ ನಾವೆಲ್ಲ ಒಪ್ಕೊಂಡಿದೀವಿ. ಇದ್ರಿಂದ ನಮ್ಗೆ ಒಳ್ಳೇದಾಗತ್ತೆ, ಒಳ್ಳೇದಾಗ್ಲಿ.